ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪುತ್ತೂರಿನಲ್ಲಿ ಭಾರೀ ಗಾಂಜಾ ಬೇಟೆ, 106 ಕೆಜಿ ಗಾಂಜಾ ಜೊತೆ ಇಬ್ಬರ ಬಂಧನ. ಕುಂಬಳೆ ಟೋಲ್ ಪ್ಲಾಜಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಕೆಎಸ್ಆರ್ಟಿಸಿ ಪ್ರಯಾಣಿಕರ ಟಿಕೆಟ್ ದರ ಹೆಚ್ಚಳ, ಬಸ್ ಪ್ರಯಾಣಿಕರು ಸಂಕಷ್ಟದಲ್ಲಿ. ಎಲ್ಲ ಸಮುದಾಯ ಸಂಘಟನೆಗಳನ್ನು ಗೌರವಿಸುತ್ತೇನೆ, ಆದರೆ ಕೋಮುವಾದದ ವಿರುದ್ಧ ಪಕ್ಷದ ನಿಲುವು ಬದಲಾಗಿಲ್ಲ. ಕೆಸಿ ವೇಣುಗೋಪಾಲ್ ಕಾಸರಗೋಡಿನಲ್ಲಿ ಹೇಳಿಕೆ. ತಳಂಗರ ಅಂಚೆ ಕಚೇರಿ ಮುಚ್ಚುಗಡೆಗೆ ಸರ್ಕಾರದಿಂದ ಕ್ರಮ, ಅಂಚೆ ಕಚೇರಿ ರಕ್ಷಣಾ ಸಮಿತಿಯಿಂದ ತೀವ್ರವಾದ ಪ್ರತಿಭಟನೆ. ನಡೆಯಿತು ನೈಚೇತನ 4.0 ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ರತೀಶ್ ಪಿಲಿಕೋಡ್ ಅವರಿಂದ ಉದ್ಘಾಟನೆ. ಕೋಳಿ ಮಾಂಸದ ಬೆಲೆ ಗಗನಕ್ಕೆ, ಕಿಲೋಗೆ 180 ರೂಪಾಯಿ ಏರಿಕೆ, ಹೋಟೆಲ್ ನಿರ್ವಾಹಕರು ಸಂಕಷ್ಟದಲ್ಲಿ. ವಾರ್ತೆಗಳು ವಿವರವಾಗಿ. ಮಂಗಳೂರಿನಲ್ಲಿ ಭಾರೀ ಗಾಂಜಾ ವಶ, 106 ಕೆಜಿ ಗಾಂಜಾ ಜೊತೆ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿ ಬೆಳ್ತಂಗಡಿ ನಿವಾಸಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಪುತ್ತೂರಿನಲ್ಲಿ 106 ಕೆಜಿ ಗಾಂಜಾದೊಂದಿಗೆ ಇಬ್ಬರನ್ನು ಬಂಧಿಸಲಾಗಿದೆ. ಬೆಳ್ತಂಗಡಿಯ ಚಾರ್ಮಾಡಿಯ ಪಿ ರಫೀಕ್ ಹಾಗೂ ಅಬ್ದುಲ್ ಸಾದಿಕ್ ಎಂಬವರನ್ನು ಪುತ್ತೂರು ರೂರಲ್ ಪೊಲೀಸರು ಬಂಧಿಸಿದ್ದಾರೆ. 2 ವಾಹನಗಳಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ ಗಾಂಜಾದೊಂದಿಗೆ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಪಡವನ್ನೂರಿನ ಸಜಂಕಾಡಿಯಲ್ಲಿ ಪೊಲೀಸರು ನಡೆಸಿದ ವಾಹನ ತಪಾಸಣೆಯ ಸಂದರ್ಭದಲ್ಲಿ ವಾಹನದಲ್ಲಿ ಗಾಂಜಾ ಕಳ್ಳಸಾಗಣೆ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿತ್ತು. ಈ ಆಧಾರದಲ್ಲಿ ಪರಿಶೀಲಿಸಿದಾಗ ರಫೀಕ್ ಚಲಾಯಿಸುತ್ತಿದ್ದ ಕಾರಿನೊಳಗೆ ಪ್ಲಾಸ್ಟಿಕ್ ಚೀಲದಲ್ಲಿ ಪ್ಯಾಕ್ ಮಾಡಲಾಗಿದ್ದ 100 ಗ್ರಾಂ ಗಾಂಜಾದ ಎಲೆಗಳು, ಹೂವುಗಳು ಹಾಗೂ ಬೀಜಗಳು ಪತ್ತೆಯಾಗಿವೆ. ಸಾದಿಕ್ ಪ್ರಯಾಣಿಸುತ್ತಿದ್ದ ಸರಕು ವಾಹನವನ್ನು ಪರಿಶೀಲಿಸಿದಾಗ 106 ಕೆಜಿ 60 ಗ್ರಾಂ ತೂಕದ 73 ಬಂಡಲ್ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ವಶಪಡಿಸಿಕೊಂಡ ಗಾಂಜಾ ಸುಮಾರು 53 ಲಕ್ಷ ರೂಪಾಯಿ ಮೌಲ್ಯದ್ದಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿಗಳು ಕೇರಳ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರಾಟಕ್ಕಾಗಿ ಗಾಂಜಾವನ್ನು ಕಳ್ಳಸಾಗಣೆ ಮಾಡುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗಾಂಜಾ ಕಳ್ಳಸಾಗಣೆಗಾಗಿ ಬಳಸಲಾದ 2 ವಾಹನಗಳು ಹಾಗೂ 2 ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಪುತ್ತೂರು. ಕುಂಬಳೆ ಟೋಲ್ ಪ್ಲಾಜಾದ ವಿರುದ್ಧ ಪ್ರತಿಭಟನೆಗಳು ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಕೆಎಸ್ಆರ್ಟಿಸಿ ಪ್ರಯಾಣಿಕರ ಟಿಕೆಟ್ ದರವನ್ನು ಹೆಚ್ಚಿಸಿದೆ. ಕುಂಬಳೆ ಟೋಲ್ ಪ್ಲಾಜಾ ಆರ್ಥಿಕ ಹೊರೆಯು ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುವುದರಿಂದ ಪ್ರತಿಭಟನೆಗಳು ಮತ್ತಷ್ಟು ತೀವ್ರಗೊಳ್ಳುತ್ತಿದೆ. ಕುಂಬಳೆ ಆರಿಕ್ಕಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಸದಾಗಿ ಆರಂಭಿಸಲಾದ ಟೋಲ್ ಸಂಗ್ರಹದ ಹೊರೆಯನ್ನು ಹೇರುವ ಮೂಲಕ ಕರ್ನಾಟಕ ಕೆಎಸ್ಆರ್ಟಿಸಿ ದರವನ್ನು ತೀವ್ರವಾಗಿ ಹೆಚ್ಚಿಸಿದೆ. ಟೋಲ್ ಪ್ಲಾಜಾ ಮೂಲಕ ಹಾದು ಹೋಗುವ ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ಸುಗಳಿಗೆ ಟಿಕೆಟ್ ಬೆಲೆಯೊಂದಿಗೆ ಟೋಲ್ ಬಳಕೆದಾರರ ಶುಲ್ಕದ ಹೆಸರಿನಲ್ಲಿ ಹೆಚ್ಚುವರಿ ಮೊತ್ತವನ್ನು ವಿಧಿಸಲಾಗಿದೆ. ಇದರಿಂದಾಗಿ ಪ್ರಯಾಣಿಕರ ಮೇಲೆ ಅತಿಯಾದ ಆರ್ಥಿಕ ಹೊರೆ ಬೀಳುತ್ತಿದೆ. ನಯಬಜಾರ್ ಚೌಕಿ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುವ ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ಸುಗಳಿಗೆ ಜನವರಿ 20ರಿಂದ ಹೆಚ್ಚುವರಿ 7 ರೂಪಾಯಿ ವಿಧಿಸಲಾಗುವುದು. ಈ ಹಿಂದೆ 25 ರೂಪಾಯಿ ಇದ್ದ ಟಿಕೆಟ್ ಬೆಲೆ ಈಗ 32 ರೂಪಾಯಿಗೆ ಏರಿಕೆಯಾಗಿದೆ. ಪ್ರಯಾಣಿಕರಿಗೆ ನೀಡಲಾದ ಟಿಕೆಟಿನಲ್ಲಿ 25 ರೂಪಾಯಿ ದರ ಹಾಗೂ 7 ರೂಪಾಯಿ ಟೋಲ್ ಶುಲ್ಕ ಎಂದು ಪ್ರತ್ಯೇಕವಾಗಿ ನಮೂದಿಸಲಾಗಿದೆ. ಈ ಮಧ್ಯೆ ಒಂದೇ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುವ ಕೇರಳ ಕೆಎಸ್ಆರ್ಟಿಸಿ ಬಸ್ಸುಗಳು ಇನ್ನೂ ಹಳೆಯ ದರವಾದ 25 ರೂಪಾಯಿಗಳನ್ನೇ ವಿಧಿಸುತ್ತಿವೆ. ಒಂದೇ ಮಾರ್ಗದಲ್ಲಿ 2 ದರಗಳನ್ನು ವಿಧಿಸುವುದು ಪ್ರಯಾಣಿಕರಲ್ಲಿ ಗೊಂದಲ ಹಾಗೂ ಪ್ರತಿಭಟನೆಗೆ ಕಾರಣವಾಗಿದೆ. ಕುಂಬಳೆ ಆರಿಕ್ಕಾಡಿಯಲ್ಲಿ ಅಕ್ರಮವಾಗಿ ಸ್ಥಾಪಿಸಲಾದ ಟೋಲ್ ಪ್ಲಾಜಾದ ಆರ್ಥಿಕ ಹೊರೆಯನ್ನು ಹೇರುವ ಕರ್ನಾಟಕ ಕೆಎಸ್ಆರ್ಟಿಸಿ ಕ್ರಮವು ಸಾಮಾನ್ಯ ಬಸ್ ಪ್ರಯಾಣಿಕರಿಗೆ ಅನ್ಯಾಯವಾಗಿದೆ ಎಂದು ಮುಸ್ಲಿಂ ಯೂತ್ ಲೀಗ್ ಆರೋಪಿಸಿದೆ. ಕೇರಳ ಸರ್ಕಾರ ಈ ವಿಷಯದಲ್ಲಿ ತಕ್ಷಣ ಮಧ್ಯಪ್ರವೇಶಿಸಿ ಕರ್ನಾಟಕದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಅನ್ಯಾಯ ಪ್ರಯಾಣ ದರ ಏರಿಕೆಯನ್ನು ಹಿಂಪಡೆಯಬೇಕೆಂದು യൂത്ത് ലീഗ് ജില്ലാ ഉപാധ്യക്ഷ എം.എ. നജീബ് ഒത്തായിಸಿದ್ದಾರೆ. കഴിഞ്ഞ ദിവസം മുതൽ ഒരു മുന്നറിയിപ്പുമില്ലാതെ കർണാടക KSRTC ടോളിൻ്റെ അധിക ബാധ്യത ഇവിടുത്തെ ബസ് യാത്രക്കാർക്ക് നികുത്തി ചുമത്തിയിരിക്കുകയാണ്. കാരണം നേരത്തെ ടോളുമായി ബന്ധപ്പെട്ട് പൊതുവാഹനങ്ങളിൽ ബസ്സുകൾ ഉൾപ്പെടെയുള്ള വാഹനങ്ങൾക്ക് ടോൾ ബാധകമല്ല എന്നുള്ള നിർദ്ദേശമുണ്ടായിരുന്നുവെങ്കിലും കഴിഞ്ഞ ദിവസം മുതൽ ടോളിൻ്റെ ബാധ്യത കർണാടക KSRTC ഓരോ യാത്രക്കാരിൽ നിന്നും പിരിച്ചെടുക്കുകയാണ്. ഉദാഹരണമായി പറഞ്ഞാൽ നേരത്തെ 25 രൂപ ടിക്കറ്റ് നിരക്കുണ്ടായിരുന്ന പ്രദേശത്തേക്ക് ഇപ്പോൾ 7 രൂപ ടോൾ നിരക്കും കൂടി ചേർത്തുകൊണ്ട്
32 രൂപയാണ് കഴിഞ്ഞ ദിവസം മുതൽ കർണാടക KSRTC ഈടാക്കുന്നത്. ഇത് കടുത്ത അനീതി മാത്രമല്ല, ജനദ്രോഹപരമാണ്. ഒരു സാധാരണക്കാരനായ ഒരാൾ തങ്ങളുടെ പൊതുവാഹനം ഉപയോഗിക്കുന്നത് ഏറ്റവും ലളിതമായി അല്ലെങ്കിൽ ഏറ്റവും ചെലവ് ചുരുങ്ങിയ യാത്രയ്ക്ക് വേണ്ടിയാണ് പൊതുവാഹനങ്ങൾ ഉപയോഗിക്കുന്നത്. ആ പൊതുവാഹനം ടോളിൻ്റെ ബാധ്യത മുഴുവനും ഇവിടുത്തെ സാധാരണക്കാരായ യാത്രക്കാർക്ക് അടിച്ചേൽപ്പിക്കുന്നത് കടുത്ത അന്യായമാണ്. ഈ അന്യായത്തിനെതിരെ അതിശക്തമായ രൂപത്തിലുള്ള സമരപരിപാടികളുമായി മുന്നോട്ട് പോകും. കാരണം ഇത് കേട്ടുകേൾവില്ലാത്ത കാര്യമാണ്, എവിടെയുമില്ല. ഒരു ബസ്സിൽ യാത്ര പോകുന്ന മുഴുവൻ ആളുകൾക്കും ആ ബസ്സിൽ കൊടുക്കേണ്ട ടോളിൻ്റെ നികുതി ഭാരം മൊത്തം ആ സാധാരണക്കാരായ ഓരോ യാത്രക്കാരനും ചുമത്തിക്കഴിഞ്ഞാൽ എന്തായിരിക്കും ഒരു അവസ്ഥ? ഇത് വളരെ കാസർഗോഡ് ജില്ലയിൽ ജനിച്ചു പോയെന്ന ഒറ്റ കാരണം കൊണ്ട് ഇവിടുത്തെ ജനതയോട് കാണിക്കുന്ന വെല്ലുവിളിയായിട്ടാണ് നമ്മൾ കാണേണ്ടത്. കാരണം യൂത്ത് ലീഗ് ഇതിനെതിരെ അതിശക്തമായ പ്രതിഷേധ പരിപാടികൾ സംഘടിപ്പിക്കും. ഇതുമായി ബന്ധപ്പെട്ട് കർണാടക ഗതാഗത വകുപ്പ് മന്ത്രി മറ്റു ബന്ധപ്പെട്ട ആളുകൾക്കെല്ലാം ഇന്നലെ തന്നെ നിവേദനം കൊടുത്തു കഴിഞ്ഞു. സർക്കാർ ഇതിൻ്റെ ബന്ധപ്പെട്ട അധികാരികൾ ഇതിൽ നിന്ന് പിന്മാറിയില്ലെങ്കിൽ അതിശക്തമായ സമരപരിപാടികളായി മുന്നോട്ട് പോകും. മറ്റൊരു കാര്യം, ഈ ബസ്സുകൾ മുഴുവനും കടന്നു പോകുന്നത് സർവീസ് റോഡിലൂടെയാണ്. ആരിക്കാടിയിലെ ടോൾ പ്ലാസ അടുത്ത് സർവീസ് റോഡില്ല എന്നൊറ്റ കാരണം കൊണ്ടാണ് മെയിൻ റോഡിലേക്ക് അല്ലെങ്കിൽ ദേശീയപാതയുടെ പ്രധാന റോഡിലേക്ക് കടന്നു പോകേണ്ടി വരുന്നത്. സർവീസ് റോഡിൽ മാത്രം കടന്നു പോകുന്ന ഈ ബസ്സുകൾക്ക് എന്തിനാണ് സർക്കാർ ടോൾ നികുതി ചുമത്തുന്നത്? അപ്പോൾ ദേശീയപാത അതോറിറ്റി ശരിക്കും പറഞ്ഞാൽ ബസ്സുകളോട് ടോൾ വാങ്ങാൻ പാടില്ല. ബസ്സാണെങ്കിൽ അതിൻ്റെ ബാധ്യത ഇവിടുത്തെ സാധാരണക്കാരെ യാത്രക്കാർക്ക് ചുമത്താൻ പാടില്ല. അപ്പോൾ ശരിക്കും പറഞ്ഞാൽ ജനങ്ങളെ സാധാരണക്കാരെ വെല്ലുവിളിക്കുന്ന ഒരു നിലപാടുമായിട്ടാണ് ഇവിടുത്തെ ഭരണകൂടം ഇവിടുത്തെ അധികാരികൾ മുന്നോട്ട് പോകുന്നത്. ഇതിനെതിരെ അതിശക്തമായ പ്രതിഷേധം ഉയരേണ്ടതുണ്ട്. അതിനുവേണ്ടിയുള്ള സമരപരിപാടികൾ നമ്മൾ ആസൂത്രണം ചെയ്തു വരികയാണ്. തീർച്ചയായും ഇതിനെതിരെയുള്ള സർക്കാർ ഈ നിലപാടിൽ നിന്ന് പിന്മാറുമെന്ന് തന്നെയാണ് കരുതുന്നത്. ഇല്ലെങ്കിൽ ഇതിനെതിരെയുള്ള ശക്തമായ സമരപരിപാടിയുമായി മുസ്ലിം യൂത്ത് ലീഗ് ഉൾപ്പെടെയുള്ള സകല സംഘടനകളെയും ഉപയോഗപ്പെടുത്തിക്കൊണ്ട് നമ്മൾ മുന്നോട്ട് പോകുമെന്ന കാര്യത്തിൽ തർക്കമില്ല. ಸಾಮಾನ್ಯ ಜನರ ಕಷ್ಟಗಳನ್ನು ಪರಿಗಣಿಸಿ ಸರ್ಕಾರ ಈ ದರೋಡೆಯನ್ನು ಕೊನೆಗೊಳಿಸಲು ಸಿದ್ಧವಿಲ್ಲದಿದ್ದರೆ ಬಲವಾದ ಪ್ರತಿಭಟನಾ ಕಾರ್ಯಕ್ರಮಗಳೊಂದಿಗೆ ಮುನ್ನೆಲೆಗೆ ಬರುವುದಾಗಿ ಎಂಎ ನಜೀಬ್ ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿರೋಧ ಪಕ್ಷದ ನಾಯಕ ವಿ.ಡಿ. ಸತೀಶನ್ ವಿರುದ್ಧ ವೆಲ್ಲಪ್ಪಲ್ಲಿಯ ವಿಮರ್ಶೆಗೆ ಪ್ರತಿಕ್ರಿಯೆಯೊಂದಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸಂಸದ ಕೆ.ಸಿ. ವೇಣುಗೋಪಾಲ್, ಎಲ್ಲ ಸಮುದಾಯ ಸಂಘಟನೆಗಳನ್ನು ಗೌರವಿಸುತ್ತೇನೆ, ಆದರೆ ಕೋಮುವಾದದ ವಿರುದ್ಧ ಪಕ್ಷದ ನಿಲುವು ಬದಲಾಗಿಲ್ಲ ಎಂದು ಕೆ.ಸಿ. ವೇಣುಗೋಪಾಲ್ കാസർഗോഡിನಲ್ಲಿ ಹೇಳಿದರು. അതായത് SNDPയെ ബഹുമാനിക്കുന്നുണ്ട്, NSSനെ ബഹുമാനിക്കുന്നുണ്ട്, ധീവരസഭയെ ബഹുമാനിക്കുന്നുണ്ട്, പുലേർ മഹാസഭയെ ബഹുമാനിക്കുന്നുണ്ട്. അതുപോലെ അസംഖ്യം OBC സംഘടനകളുണ്ട്, പിന്നോക്ക ജനവിഭാഗങ്ങൾ, അതിപിന്നോക്ക ജനവിഭാഗങ്ങളുള്ള സംഘടനകളുണ്ട്. അതെല്ലാം ഉൾക്കൊള്ളുന്നതാണ് കേരള സമൂഹം. ഇവരെയൊന്നും മാറ്റി നിർത്തിയിട്ട് കേരളത്തിൽ സമൂഹം ഉണ്ടാക്കാൻ പറ്റില്ല നമുക്ക്. അപ്പൊ ആ സമൂഹത്തോടൊക്കെ തന്നെ ബഹുമാനത്തോടെ നിന്ന് അവരോടൊക്കെ തന്നെ കാര്യങ്ങൾ ഏറ്റെടുക്കും. പക്ഷേ ഞങ്ങളുടെ നിലപാടുകളിൽ ഉറച്ചു നിൽക്കും. ഇത്തരം കാര്യങ്ങളിലൊക്കെ തന്നെ പാർട്ടിക്ക് പാർട്ടിയുടേതായ നിലപാടുണ്ട്, അത് ഉറച്ചു നിൽക്കും. അല്ല, ഈ പ്രതിപക്ഷ നേതാവിനെ മനസ്സിലാക്കേണ്ട ഒരു കാര്യം, ഞങ്ങൾക്ക് വലിയ ലക്ഷ്യമുണ്ട്. ഞങ്ങളുടെ ലക്ഷ്യം 2 മാസം അകലെ കാത്തു നിൽക്കുന്ന നിയമസഭാ തെരഞ്ഞെടുപ്പ്. കേരളത്തിലെ 10 കൊല്ലക്കാലമായി തകർത്തിരിക്കുന്ന ഒരു സർക്കാരിനെ മാറ്റുക, എടുത്ത് ദൂരെ കളയും എന്നുള്ള വലിയ ദൗത്യത്തില് ഞങ്ങൾ ആദ്യ സെമി ഫൈനലിൽ ജയിച്ചു നിന്നു. ഇനി ഫൈനലിലേക്ക് പോവാണ്. ഇവിടെ വിഷയങ്ങളെ കൊണ്ട് ഡിസ്ട്രാക്ട് ചെയ്ത് വരും ഈ സർക്കാരിനെ പ്രതിക്കൂട്ടിലാക്കാൻ 1, 2, 3, 4, 5, 6 എണ്ണിയാലൊടുങ്ങാത്ത കാര്യങ്ങളുണ്ട്. ഇപ്പൊ നിങ്ങൾ എന്താ ചോദിക്കാത്ത ശബരിമലയിലെ സ്വർണ്ണ കേസിന്റെ ഇഷ്യൂ ഇന്നലെ ഇഷ്യൂ ആണല്ലോ. ഏറ്റവും ഗുരുതരമായ പ്രശ്നം ഹൈക്കോടതി പറഞ്ഞിരിക്കുന്നതാണല്ലോ. ED ഇന്നലെ റെയ്ഡ് നടത്തിയെന്നുള്ള വാർത്തയുണ്ടല്ലോ. അപ്പൊ ഇത് സ്വാഭാവികമായിട്ടും ജനങ്ങളെ ബാധിക്കുന്ന ഒരുപാട് പ്രശ്നങ്ങൾ കേരളത്തിൽ നിലനിൽക്കുമ്പോൾ ആ പ്രശ്നങ്ങളെയെല്ലാം മാറ്റിമറിക്കാൻ ആരെങ്കിലും ഒക്കെ പ്രസ്താവന പറഞ്ഞാൽ അതിന് മറുപടി പറയലല്ല ഞങ്ങളുടെ. ഈ സാമുദായിക സംഘടനകളുമായി പ്രതിപക്ഷ നേതാവ് നടത്തിയ ഫൈറ്റ് ഞാൻ കോൺഗ്രസിന്റെ UDFന്റെയും സോഷ്യൽ എഞ്ചിനീയറിംഗിനെ ഏതെങ്കിലും തരത്തിൽ ബാധിക്കുന്നുണ്ടോ? കോൺഗ്രസിന്റെയും UDFന്റെയും സോഷ്യൽ എഞ്ചിനീയറിംഗ് കൃത്യമായിട്ടാണ് പോകുന്നത്. ഈ തെരഞ്ഞെടുപ്പിന് സിസ്റ്റം ഉണ്ട്. കേരളത്തിലെ കോൺഗ്രസിൽ ഒരു കോർ കമ്മിറ്റി ഉണ്ട്, അഖിലേന്ത്യാ കോൺഗ്രസ് കമ്മിറ്റിയുടെ ടീമുണ്ട്. എല്ലാവരും കൂടി ആലോചിച്ചിരുന്നിട്ടാണ് സ്ട്രാറ്റജികൾ തയ്യാറാക്കി മുന്നോട്ട് പോവുക. ഞങ്ങൾക്ക് വ്യക്തമായ ലക്ഷ്യമുണ്ടെന്ന്, ആ ലക്ഷ്യത്തിലേക്കുള്ള യാത്ര ഞങ്ങൾ വളരെ മുന്നോട്ട് പോയിക്കൊണ്ടിരിക്കുകയാണ്, അടുത്തെത്തി നിൽക്കുകയാണ്.
ഇതിൽ നിന്നും ഡിസ്ട്രാക്ട് ചെയ്യാൻ ഞങ്ങൾ ഒന്നിനും സമ്മതിക്കില്ല. അതുകൊണ്ട് അത് കൃത്യമായിട്ട് ഞങ്ങൾ പറയാണ്, ഈ സർക്കാരിനെ താഴെ ഇറക്കുക എന്നുള്ളത് തന്നെയാണ് ഞങ്ങളുടെ ഏറ്റവും വലിയ ಲಕ್ಷ್ಯ. ಅಂಚೆ ಕಚೇರಿ ಮುಚ್ಚಿದರೆ ತಳಂಗರ ಜನರ ವಿಳಾಸಗಳು ಬದಲಾಗುತ್ತವೆ. ಇದು ಹೆಚ್ಚಿನ ಸಂಖ್ಯೆಯ ವಲಸಿಗರನ್ನು ಹೊಂದಿರುವ ಪ್ರದೇಶವಾಗಿರುವುದರಿಂದ ಪಾಸ್ಪೋರ್ಟ್ ಸೇರಿದಂತೆ ಪ್ರಮುಖ ದಾಖಲೆಗಳನ್ನು ಬದಲಾಯಿಸಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಷ್ಟದ ವ್ಯವಹಾರದ ಹೆಸರಿನಲ್ಲಿ ಅಂಚೆ ಕಚೇರಿಯನ್ನು ಮುಚ್ಚುವ ಕ್ರಮದಿಂದ ಅಧಿಕಾರಿಗಳು ಹಿಂದೆ ಸರಿಯಬೇಕೆಂದು ಅಂಚೆ ಕಚೇರಿ ರಕ್ಷಣಾ ಸಮಿತಿ ಒತ್ತಾಯಿಸಿದೆ. 1955ರಲ್ಲಿ ತಳಂಗರ ಉಪ ಅಂಚೆ ಕಚೇರಿಯನ್ನು ತಳಂಗರ ಕಡವತ್ನಲ್ಲಿ ಸ್ಥಾಪಿಸಲಾಯಿತು. ಅಂದಿನಿಂದ ತಳಂಗರ ನಿವಾಸಿಗಳಿಗೆ ಸಂವಹನದ ಪ್ರಮುಖ ಸಾಧನವಾಗಿ ಅಂಚೆ ಕಚೇರಿಯು ಕಾರ್ಯನಿರ್ವಹಿಸಿತು. ಇಂದಿಗೂ ಅನೇಕ ಜನರು ಅಂಚೆ ಕಚೇರಿಯ ಆಧುನಿಕ ಯುಗದ ಸೇವೆಗಳ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಈ ಮಧ್ಯೆ ಆನ್ ಎಕಾನಮಿ ಎಂಬ ಹೆಸರನ್ನು ಉಲ್ಲೇಖಿಸಿ ತಳಂಗರ ಉಪ ಅಂಚೆ ಕಚೇರಿಯನ್ನು ರದ್ದುಗೊಳಿಸಿ ಅದನ್ನು ಮುಖ್ಯ ಅಂಚೆ ಕಚೇರಿಯೊಂದಿಗೆ ವಿಲೀನಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದಕ್ಕಾಗಿ ಆರಂಭಿಕ ಕ್ರಮಗಳನ್ನು ಪ್ರಾರಂಭಿಸಲಾಗಿದೆ. ಇದರೊಂದಿಗೆ ಸ್ಥಳೀಯರು ಪ್ರತಿಭಟನೆಯೊಂದಿಗೆ ಮುನ್ನೆಲೆಗೆ ಬಂದಿದ್ದಾರೆ. ಅಂಚೆ ಕಚೇರಿ ರಕ್ಷಣಾ ಸಮಿತಿಯನ್ನು ರಚಿಸುವ ಮೂಲಕ ಮೊದಲ ಹಂತದ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಯಿತು. ಇದರ ಭಾಗವಾಗಿ ಆಯೋಜಿಸಲಾದ ಹಗಲು ರಾತ್ರಿ ಮುಷ್ಕರವು ಹೆಚ್ಚಿನ ಸಂಖ್ಯೆಯ ಸ್ಥಳೀಯರನ್ನು ಆಕರ್ಷಿಸಿತು. ತಳಂಗರ ಪ್ರದೇಶವು ಹೆಚ್ಚಿನ ಸಂಖ್ಯೆಯ ಆನಿವಾಸಿಗಳನ್ನು ಹೊಂದಿರುವ ಪ್ರದೇಶವಾದುದರಿಂದ ಸ್ಥಳೀಯರ ವಿಳಾಸವನ್ನು ಬದಲಾಯಿಸುವುದು ಹಾಗೂ ಪಾಸ್ಪೋರ್ಟ್ಗಳು ಸೇರಿದಂತೆ ಪ್ರಮುಖ ದಾಖಲೆಗಳನ್ನು ಬದಲಾಯಿಸಲು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುವುದು ಸೇರಿದಂತೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸ್ಥಳೀಯ ನಿವಾಸಿ ಹಾಗೂ ಕಾಸರಗೋಡು ನಗರಸಭೆಯ ಉಪಾಧ್ಯಕ್ಷ KM ഹനീഫ ಹೇಳಿದರು. ഞങ്ങൾ തളങ്കര നിവാസികൾ കഴിഞ്ഞ ദിവസം വലിയ ഒരു മഹാസമരം ഇവിടെ കാസർഗോഡ് പോസ്റ്റ് ഓഫീസിന് മുമ്പിൽ നടത്തുകയുണ്ടായി. അത് എന്തെന്നാൽ ഞങ്ങൾ കഴിഞ്ഞ 70 വർഷമായി തളങ്കരയിൽ ഒരു പോസ്റ്റ് ഓഫീസ് ഉപയോഗിച്ചു കൊണ്ടിരുന്നു. 1955 സ്ഥാപിതമായ ആ പോസ്റ്റ് ഓഫീസ് ഈ ജനുവരി അല്ലെങ്കിൽ ഫെബ്രുവരി മാസം നിർത്തുമെന്ന് പറഞ്ഞുള്ള ഒരു നോട്ടീസ് വന്നിരുന്നു. അതിൻ്റെ അടിസ്ഥാനത്തിൽ ഞങ്ങളൊരു സമരസമിതി രൂപീകരിച്ച് അതിൻ്റെ പ്രാരംഭ നടപടിയായി 24 മണിക്കൂർ രാപ്പകൽ സമരം കാസർഗോഡ് പോസ്റ്റ് ഓഫീസിന് മുമ്പിൽ കഴിഞ്ഞ ദിവസം വളരെ വലിയ ജനപങ്കാളിത്തത്തോടുകൂടി നടത്തുകയുണ്ടായി. ഈ പോസ്റ്റ് ഓഫീസ് നിർത്തുക എന്നതുകൊണ്ട് ഞങ്ങളെ സംബന്ധിച്ചിടത്തോളം അത് ഞങ്ങളുടെ ഒരു ഐഡൻറ്റിറ്റിയുടെ പ്രശ്നമാണ്. വളരെ കാലമായി ഞങ്ങൾക്ക് കത്തുകൾ വന്നുകൊണ്ടിരുന്നത് 671122 എന്ന ഒരു പിൻകോഡിലായിരുന്നു. ഇത് നിർത്തലാക്കിയാൽ ഞങ്ങളുടെ അഡ്രസ്സൊക്കെ മാറുകയാണ്. അഡ്രസ്സ് മാറിയാൽ ഞങ്ങളുടെ പാസ്പോർട്ട് മാറും, നമ്മുടെ പാൻ കാർഡ് മാറും, നമ്മുടെ എല്ലാ രേഖകളും മാറും. ഇത് ഞങ്ങൾക്ക് വളരെയധികം ബുദ്ധിമുട്ടുണ്ടാക്കും. അതുകൊണ്ട് തന്നെ ഇത് സെൻട്രൽ ഗവൺമെൻറ് ഇത് അൺഎക്കണോമിക് എന്ന് പറഞ്ഞിട്ടാണ് ഇത് നിർത്താൻ വേണ്ടി ആഗ്രഹിക്കുന്നത് അല്ലെങ്കിൽ ശ്രമിക്കുന്നത്. സത്യത്തിൽ ഇതൊരു സേവന ವಿಭಾಗമാണ് ಪೋಸ್ಟ್ ಆಫೀಸ್ ಎಂದು ಬರೆದಿದೆ. ನಷ್ಟದ ವ್ಯವಹಾರದ ಹೆಸರಿನಲ್ಲಿ ಅಂಚೆ ಕಚೇರಿಯನ್ನು ಮುಚ್ಚುವ ಕ್ರಮ ಕೈಗೊಳ್ಳಲಾಗುತ್ತಿದೆ. ಆದರೆ ಇದು ಅಂಚೆ ಕಚೇರಿಯ ಸೇವಾ ಇಲಾಖೆಯಾಗಿದ್ದು ಆರ್ಥಿಕ ದುರುಪಯೋಗದ ಹೆಸರಿನಲ್ಲಿ ಅದನ್ನು ಮುಚ್ಚುವುದು ಆಪೇಕ್ಷಾರ್ಹ ಎಂದು ಬರಹಗಾರ ಹಾಗೂ ಅಂಚೆ ಕಚೇರಿ ರಕ್ಷಣಾ ಸಮಿತಿಯ ಉಪಾಧ್ಯಕ್ಷ TA ഷാഫി ಹೇಳಿದರು. തളങ്കരയിൽ 1955 സബ് പോസ്റ്റ് ഓഫീസ് നിലവിൽ വന്നത്. പ്രവാസികൾ ഒരുപാടുള്ള ഒരു സ്ഥലമെന്ന നിലയിൽ വളരെ അത്യാവശ്യമായിട്ടുള്ള ഒരു കേന്ദ്രമായിരുന്നു തളങ്കര പോസ്റ്റ് ഓഫീസ്. അതിനെ ഇന്നും ജനങ്ങൾ പ്രയോജനകരമായിട്ട് ഉപയോഗപ്പെടുത്തിക്കൊണ്ടിരിക്കുന്നുണ്ട്. പക്ഷെ പെട്ടെന്ന് അടുത്ത മാസം 9 ഫെബ്രുവരി 9 ഈ പോസ്റ്റ് ഓഫീസ് നഷ്ടക്കച്ചവടം എന്ന പേരിൽ പൂട്ടിയിടാൻ പോവുകയാണെന്നാണ് അറിയാൻ കഴിഞ്ഞത്. സ്വാഭാവികമായിട്ടും ഇതിനെതിരെ തളങ്കരയിലെ ജനങ്ങൾക്കിടയിൽ വലിയ പ്രതിഷേധം അലയടിക്കുന്നുണ്ട്. ഈ നഷ്ടം എന്ന് പറഞ്ഞ് പൂട്ടിയിടാൻ ഇത് സൂപ്പർ മാർക്കറ്റൊന്നും അല്ലല്ലോ. പൊതുജനങ്ങൾക്ക് സേവനം നൽകേണ്ട ഒരു സർക്കാർ എത്രയോ പതിറ്റാണ്ടുകളായിട്ട് 1955 മുതൽ സേവനം നടത്തിക്കൊണ്ടിരിക്കുന്ന ഒരു പോസ്റ്റ് ഓഫീസ് നഷ്ടത്തിലാണെന്ന് പറഞ്ഞ് നിർത്തലാക്കാൻ പോകുന്ന ഒരു സാഹചര്യം എങ്ങനെ ഉണ്ടായി എന്നുള്ളതാണ് ഒരു ചോദ്യമായിട്ട് വരുന്നത്. അവിടുത്തെ ജനങ്ങൾ പല ആവശ്യങ്ങൾക്കും ഇന്നത്തെ ആധുനിക കാലഘട്ടത്തിലെ പല ആവശ്യങ്ങൾക്കും ഈ പോസ്റ്റ് ഓഫീസിനെ പ്രയോജനപ്പെടുത്തുന്നുണ്ട്. എന്നിട്ടും ഈ പോസ്റ്റ് ഓഫീസിനെ ഇല്ലാതാക്കാൻ വേണ്ടിയിട്ടുള്ള ശ്രമം ഏത് ഗൂഢനീക്കത്തിന്റെ ഭാഗമാണ് എന്നാണ് മനസ്സിലാക്കാൻ പറ്റാത്തത്. ഏതായാലും നാട് ഒന്നടങ്കം ശക്തമായിട്ട് പ്രതിഷേധത്തിന് ഇറങ്ങിയിട്ടുണ്ട്. ഇന്ന് രാപ്പകൽ സമരം രാവിലെ മുതൽ ആരംഭിച്ചു. നാളെ രാവിലെ വരെ രാപ്പകൽ സമരം തുടരും. ജനപ്രതിനിധികളടക്കം നാട്ടുകാരുടെ ഒന്നടങ്കം പിന്തുണ ഈ സമരത്തിനുണ്ട്.
ಅಂಚೆ ಕಚೇರಿಯನ್ನು ರಕ್ಷಿಸುವಂತೆ ಒತ್ತಾಯಿಸಿ ಹಗಲು ರಾತ್ರಿ ಪ್ರತಿಭಟನೆ ನಡೆಸಿದ ಬಳಿಕ ಮುಂದಿನ ದಿನಗಳಲ್ಲಿಯೂ ಸಹ ತೀವ್ರವಾದ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಆಯೋಜಿಸಲು ತಳಂಗರ ಅಂಚೆ ಕಚೇರಿ ರಕ್ಷಣಾ ಸಮಿತಿ ನಿರ್ಧರಿಸಿದೆ. തളങ്കര പ്രദേശത്തിൻ്റെ പ്രധാന ആശയവിനിമയ ഉപാധികളിലൊന്നാണ് ഈ പോസ്റ്റ് ഓഫീസ്. എക്കണോമിയുടെ പേര് പറഞ്ഞു ഈ പോസ്റ്റ് ഓഫീസ് നിർത്തലാക്കുവാനുള്ള ഉത്തരവിറങ്ങിയത് വലിയ പ്രതിഷേധങ്ങൾക്കാണ് ഇടയാക്കുന്നത്. സേവന വിഭാഗമായ പോസ്റ്റ് ഓഫീസ് എക്കണോമിയുടെ പേരിൽ ഒഴിവാക്കുവാൻ സാധിക്കുമോ എന്ന ചോദ്യമാണ് ഉയരുന്നത്. എന്തായാലും ഉത്തരവ് പിൻവലിക്കുന്നതുവരെ ശക്തമായ പ്രക്ഷോഭ പരിപാടികളുമായി മുന്നോട്ടു പോകുവാനാണ് നാട്ടുകാരുടെ തീരുമാനം. ക്യാമറാമാൻ ഗണേഷ് പൈക്കിയോടൊപ്പം ബൈജു രാവൺ, KCN ന്യൂസ്, കാസർഗോഡ്. ನೈಚೇತನ 4.0 ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಜನಮನ ಸೆಳೆಯಿತು. ಕಾಸರಗೋಡು DPC ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ರತೀಶ್ ಪಿಲಿಕೋಡ್ ಉದ್ಘಾಟಿಸಿದರು. ಲಿಂಗ ತಾರತಮ್ಯದ ವಿರುದ್ಧ ಜನಪ್ರಿಯ ಅಭಿಯಾನ ಭಾಗವಾಗಿ ಕುಟುಂಬಶ್ರೀ ಜಿಲ್ಲಾ ಮಿಷನ್ ಹಾಗೂ ಸ್ನೇಹಿತ ಲಿಂಗ ಸಹಾಯ ಕೇಂದ್ರ ಜಂಟಿಯಾಗಿ ಆಯೋಜಿಸಿದ್ದ ನೈಚೇತನ 4.0 ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯು ಯಶಸ್ವಿಯಾಯಿತು. ಕಾಸರಗೋಡು DPC ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ರತೀಶ್ ಪಿಲಿಕೋಡ್ ಉದ್ಘಾಟಿಸಿದರು. ಸಮಾಜದಲ್ಲಿ ಲಿಂಗ ತಾರತಮ್ಯವನ್ನು ಕೊನೆಗೊಳಿಸಲು ಹಾಗೂ ಸಮಾನ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ವ್ಯಾಪಕ ಜಾಗೃತಿ ಅಗತ್ಯ ಎಂದು ರತೀಶ್ ಪಿಲಿಕೋಡ್ ಹೇಳಿದರು. അതും ചോദ്യമായിട്ട് വരുന്നതറിയില്ല. ഈ കുടുംബശ്രീ സംവിധാനം ആരംഭിച്ചത് ഏത് പഞ്ചായത്ത് മന്ത്രിയുടെ കാലത്താണ്? അല്ല, മന്ത്രിയുടെ പേര് പാലടി മുഹമ്മദ്. ഞാൻ BA ഒറ്റപ്പാലത്ത് ചെയ്തുകൊണ്ടിരുന്ന സമയത്ത് അതിൻ്റെ അടുത്താണ് ഇവരുടെ വീട്. ഞാൻ ഇവിടെ പോയി. ആ സമയത്ത് അദ്ദേഹം ഭയങ്കര എനർജറ്റിക്കാണ്. ഇപ്പോഴും കേട്ടോ, ഒരു പച്ചയായ മനുഷ്യനാണ്. ഈ മനുഷ്യൻ്റെ മനസ്സിലുണ്ടായിരുന്ന വലിയൊരു ആശയവും ജീവിത പരിസരവുമാണ് പ്രിയപ്പെട്ടവരെ ഈ കുടുംബശ്രീ എന്ന സംവിധാനം വരാൻ വേണ്ടി. കുറേ ചോദ്യങ്ങൾ ഉണ്ടോയെന്ന് ഞാൻ നിർത്തുകയാണ്. ഒന്നുമില്ല, ഈ ജനകീയ ആശുപത്രി പ്രസ്ഥാനത്തിൻ്റെ ഭാഗമായിട്ട് കുടുംബശ്രീ എന്ന ഈ സംവിധാനം വരുന്നതിൻ്റെ ഒരു പ്രധാനപ്പെട്ട ഉദ്ദേശം നമുക്കറിയാം, ലോകത്തിൽ ഏറ്റവും കൂടുതൽ പീഡനം അനുഭവിക്കുന്നവർ. ಜಿಲ್ಲೆಯ ವಿವಿಧ ಸ್ಥಳೀಯ ಸಂಸ್ಥೆಗಳ CDS ಪ್ರತಿನಿಧಿಗಳು ಭಾಗವಹಿಸಿದ್ದ ಸ್ಪರ್ಧೆಯಲ್ಲಿ ಮಂಜೇಶ್ವರ CDSನ KP ಪೂಜಾಲಕ್ಷ್ಮಿ ಹಾಗೂ KM ಸಫ್ರೀನಾ ತಂಡದ ಸದಸ್ಯರು ಪ್ರಥಮ ಸ್ಥಾನ ಪಡೆದರು. ಕುಟ್ಟಿಕೋಲ್ CDSನ K ಸುದೀನಾ ಹಾಗೂ ಸಜಿತಾ PN ವಲಿಯಪರಂಬ ತಂಡಗಳು ಹಾಗೂ CDSನ ರಜಿತಾ C ಹಾಗೂ ಖದೀಜಾ MC ತಂಡಗಳು ಕ್ರಮವಾಗಿ 2ನೇ ಹಾಗೂ 3ನೇ ಸ್ಥಾನವನ್ನು ಗಳಿಸಿದರು. ಕುಟುಂಬಶ್ರೀ ಸದಸ್ಯರು ಹಾಗೂ ಸಾರ್ವಜನಿಕರಲ್ಲಿ ಲಿಂಗ ಸಮಾನತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಇಂತಹ ಸ್ಪರ್ಧೆಗಳ ಉದ್ದೇಶವಾಗಿದೆ. ಸಹಾಯಕ ಜಿಲ್ಲಾ ಮಿಷನ್ ಸಂಯೋಜಕ ಕಿಶೋರ್ ಕುಮಾರ್ ರಸಪ್ರಶ್ನೆ ಮಾಸ್ಟರ್ ಆಗಿ ಸ್ಪರ್ಧೆಯನ್ನು ನಡೆಸಿದರು. ಮಹಿಳಾ ಸಬಲೀಕರಣ, ಕಾನೂನು ಹಕ್ಕುಗಳ ಹಾಗೂ ಸಾಮಾಜಿಕ ಸಮಸ್ಯೆಗಳನ್ನು ಆಧರಿಸಿದ ಈ ಸ್ಪರ್ಧೆಯು ಭಾಗವಹಿಸುವವರಿಗೆ ಹಾಗೂ ಪ್ರೇಕ್ಷಕರಿಗೆ ಮಾಹಿತಿಯುಕ್ತವಾಗಿತ್ತು ಎಂದು ಹೇಳಲಾಗಿದೆ. ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕಿ S ಮನು, E ಶೋಭನಾ, S ಹರ್ಷಿತಾ, ಬಿನಿಮೋಲ್, TK ರೇಷ್ಮಾ, P ರಾಜಲಕ್ಷ್ಮಿ, K ಶ್ರೀಜಿಲಾ, ಯದುರಾಜ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಸ್ನೇಹಪರ ಕಾರ್ಯಕರ್ತರು, ಕುಟುಂಬಶ್ರೀ ಅಧಿಕಾರಿಗಳು ಮುಂತಾದವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. NGO ಅಸೋಸಿಯೇಷನ್ ನವಜೀವನ ಯಾತ್ರೆಗೆ ಸಂಘಟನಾ ಸಮಿತಿಯನ್ನು ರಚಿಸಲಾಯಿತು. DCC ಅಧ್ಯಕ್ಷ PK ಫೈಸಲ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ PK ಫೈಸಲ್ ಮಾತನಾಡಿ, ಸರ್ಕಾರವು ಜೈಲು ಶಿಕ್ಷೆ ಅನುಭವಿಸುತ್ತಿರುವವರ ಸಂಬಳವನ್ನು ಹೆಚ್ಚಿಸುವ ಮೂಲಕ ಅಪರಾಧಿಗಳನ್ನು ಪ್ರೋತ್ಸಾಹಿಸುತ್ತಿದೆ ಹಾಗೂ ನೌಕರರಿಗೆ ಸವಲತ್ತುಗಳನ್ನು ನಿರಾಕರಿಸುವ ಮೂಲಕ ಅವರನ್ನು ನಿರ್ಲಕ್ಷಿಸುತ್ತಿದೆ. ಫೆಬ್ರವರಿ 2ರಂದು ಕಾಸರಗೋಡಿನಿಂದ ತಿರುವನಂತಪುರಕ್ಕೆ ಪ್ರಾರಂಭವಾಗಲಿರುವ ನವಜೀವನ ಯಾತ್ರೆಯ ಸಂಘಟನಾ ಸಮಿತಿ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಾ, ಸವಲತ್ತುಗಳ ನಿರಂತರ ನಿರಾಕರಣೆಯ ವಿರುದ್ಧ ಸಂಘಟಿತ ಲೂಟಿ ನಿಲ್ಲಿಸಿ ಹಾಗೂ ನಾಗರಿಕರ ಸೇವೆಯನ್ನು ಕುಗ್ಗಿಸುವುದನ್ನು ನಿಲ್ಲಿಸಿ ಎಂಬ ಘೋಷಣೆಯನ್ನು ಎತ್ತಿದರು. ಸವಲತ್ತುಗಳ ನಿರಾಕರಣೆ, ಹಿಂಬಾಗಿಲಿನ ನೇಮಕಾತಿ ಹಾಗೂ NPS ಭರವಸೆಗಳ ಉಲ್ಲಂಘನೆಯ ಮೂಲಕ ಸರ್ಕಾರ ನಾಗರಿಕ ಸೇವೆಯನ್ನು ನಾಶಪಡಿಸುತ್ತದೆ ಎಂದು ಅವರು ಹೇಳಿದರು. ഈ സർക്കാർ ജയിലിൽ കഴിയുന്ന കൊടും ക്രിമിനലുകൾക്ക് ശിക്ഷ അനുഭവിച്ചു കഴിഞ്ഞ വിവിധ ജയിലിൽ കഴിയുന്ന ആളുകൾക്ക്
630 രൂപ അവരുടെ വേതനമാക്കി. നാം ആലോചിക്കേണ്ട വിഷയം, ഇവിടെ പാവപ്പെട്ട ആശാ വർക്കർമാർ മാസങ്ങളോളം സമരം ചെയ്തു. അവരുടെ സമരം എന്ന് പറയുന്നത് കേരളത്തിലെ പൊതുസമൂഹം ഏറ്റെടുത്തതായിരുന്നു. മറ്റ് സംസ്ഥാനങ്ങളെ അപേക്ഷിച്ച് ആശാ വർക്കർമാരുടെ വേതനം വർദ്ധിപ്പിക്കാതെ അവരുടെ ആനുകൂല്യങ്ങൾ നിഷേധിക്കുന്ന ഒരു സർക്കാർ. സ്വാഭാവികമായും അതുകൊണ്ട് തന്നെയാണ് ഞാൻ പറഞ്ഞത്, ഈ സർക്കാർ എന്ന് പറയുന്നത് CPM പാർട്ടിക്കാർക്കും അതുപോലെ തന്നെ ക്രിമിനലുകൾക്ക് മാത്രം നിലകൊണ്ട് അവർക്ക് ഗവൺമെന്റിന്റെ മെഷീനറി ഉപയോഗപ്പെടുത്തിക്കൊണ്ട് ആനുകൂല്യങ്ങൾ കൊടുക്കുന്ന സർക്കാരായി മാറി. ಕೇರಳ NGO ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ AM ಜಾಫರ್ ಖಾನ್ ಅಧ್ಯಕ್ಷತೆ ವಹಿಸಿದ್ದರು. NGO ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷ GS ಉಮಾಶಂಕರ್, ರಾಜ್ಯ ಕಾರ್ಯದರ್ಶಿ ಜಾಯ್ ಫ್ರಾನ್ಸಿಸ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ KR ಕಾರ್ತಿಕೇಯನ್, DCC ಪ್ರಧಾನ ಕಾರ್ಯದರ್ಶಿ CJ ಜೇಮ್ಸ್, ಕಾಸರಗೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್ ನಂಬಿಯಾರ್, ಕಾಸರಗೋಡು ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಉಷಾ ಅರ್ಜುನನ್, KPSTA ಜಿಲ್ಲಾ ಕಾರ್ಯದರ್ಶಿ K ಗೋಪಾಲಕೃಷ್ಣನ್, KGOU ನಾಯಕ TM ಫಿರೋಸ್, NGO ಸಂಘದ ಮುಖಂಡರು ಸುರೇಶ್ ಪೆರಿಯಂಗನಂ, ಲೋಕೇಶ್ MB ಆಚಾರ್, ಅರುಣಕುಮಾರ್ CK, ವತ್ಸಲ ಕೃಷ್ಣನ್, MG ರಾಧಾಕೃಷ್ಣನ್, MV ನೀಗೀಶ್, M ಮಾಧವನ್ ನಂಬ್ಯಾರ್, ಸುನಿಲ್ ಕುಮಾರ್, ಬ್ರಿಜೇಶ್ ಪೈನಿ, ಸಂಜೀವನ್ ಅಚ್ಚತುರುತಿ, ರಘು ಇರಿಯಣ್ಣಿ, ಶ್ರೀನಿಮೋನು ಕಾഞ്ഞങ്ങാട്, ರಿತೀಶ್ UK, ಅಶೋಕನ್ ಕರುವಚ್ಚೇರಿ, ಶಫೀಕ್ ತ್ರಿಕರಿಪುರ, ರತೀಶ್ ಬಂದಡುಕ, ಶಾಜಿಲ್ ಪಿನರೈ, ರತಿ ವಲ್ಯಪ್ಪರಂಬ, ಗಿರಿಜಾ ಮಪ್ಪುತ್ತೇರಿ ಮುಂತಾದವರು ಮಾತನಾಡಿದರು. ಶಾಸಕ ರಾಜಮೋಹನ್ ಉನ್ನಿತಾನ್, PK ಫೈಜಲ್, NGO ಅಸೋಸಿಯೇಷನ್ ಜಿಲ್ಲಾ ಅಧ್ಯಕ್ಷರು MT ಶಶಿ, ಜಿಲ್ಲಾ ಕಾರ್ಯದರ್ಶಿ VTP ರಾಜೇಶ್, ಜಿಲ್ಲಾ ಕೋಶಾಧಿಕಾರಿ VM ರಾಜೇಶ್, NGO ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ MT ಶಶಿ ಉದ್ಘಾಟಿಸಿ ಜಿಲ್ಲಾ ಕಾರ್ಯದರ್ಶಿ VTP ರಾಜೇಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಷ್ಟ್ರೀಯ ಶಿಕ್ಷಕರ ಪರಿಷತ್ 47ನೇ ರಾಜ್ಯ ಸಮ್ಮೇಳನವು 22, 23 ಹಾಗೂ 24ರಂದು ಕಾಸರಗೋಡಿನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 22ರಂದು ಸಂಜೆ 5 ಗಂಟೆಗೆ NTU ಜಿಲ್ಲಾ ಕಚೇರಿಯಲ್ಲಿ ನಡೆಯಲಿರುವ ಸಂಪೂರ್ಣ ರಾಜ್ಯ ಸಮಿತಿ ಸಭೆಯಲ್ಲಿ RSS ಕಣ್ಣೂರು ಶಾಖೆ ಸಹಾಯ ಕಾರ್ಯವಾಹ ಲೋಗೇಶ್ ಜೋತ್ಕಲ್ ಅವರು ಸಭೆಯನ್ನು ಉದ್ಘಾಟಿಸಲಿದ್ದಾರೆ. 23ರಂದು ಕಾಸರಗೋಡು ಟೌನ್ ಹಾಲ್ನಲ್ಲಿ ನಡೆಯಲಿರುವ ಸಮನ್ವಯ ಸಭೆಯನ್ನು RSS ಉತ್ತರ ಪ್ರಾಂತ ಪ್ರಭಿಷೇಕ ಶಿಕ್ಷಣ ಪ್ರಮುಖ್ M ಬಾಲಕೃಷ್ಣನ್ ಉದ್ಘಾಟಿಸಲಿದ್ದಾರೆ. 24ರಂದು ಬೆಳಗ್ಗೆ 9:30ಕ್ಕೆ KT ಜಯಕೃಷ್ಣನ್ ಮಾಸ್ಟರ್ ನಗರ ಟೌನ್ ಹಾಲ್ನಲ್ಲಿ ಸೋಂಪಾನ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಬಳಿಕ ಉದ್ಘಾಟನಾ ಸಭೆ ನಡೆಯಲಿದೆ ಎಂದು ಪದಾಧಿಕಾರಿಗಳು സുദ്ദിഗോഷ്ഠിಯಲ್ಲಿ ತಿಳಿಸಿದ್ದಾರೆ. കേരളത്തിന്റെ അധ്യാപക മേഖലയിൽ നമുക്ക് എല്ലാവർക്കും അറിയാം 42ഓളം അംഗീകൃത അധ്യാപക സംഘടനകൾ. സർക്കാരിന്റെ അംഗീകാരമില്ലാതെ പ്രവർത്തിക്കുന്ന 4ഓളം സംഘടനകൾ വേറെയുണ്ട്. ഈ 42 അംഗീകൃത അധ്യാപക സംഘടനകൾക്കും 4 അംഗീകാരമില്ലാത്ത അധ്യാപക സംഘടനകളെ സംബന്ധിച്ചും ഈ ഒരു വർഷം ഏറെ പ്രസക്തമായ ഒരു വർഷമാണ്. നിങ്ങൾക്ക് എല്ലാവർക്കും അറിയാം 2025 സെപ്റ്റംബർ 1 ബഹുമാനപ്പെട്ട സുപ്രീം കോടതിയുടെ ഒരു വിധിയുടെ പശ്ചാത്തലത്തിൽ ടെറ്റ് എന്ന് പറയുന്ന ടീച്ചേഴ്സ് എലിജിബിലിറ്റി ടെസ്റ്റ് യോഗ്യതയില്ലാത്ത അധ്യാപകർ 2 വർഷം കൊണ്ട് സ്വയമേവ വിരമിക്കണമെന്നും വിരമിക്കാൻ 5 വർഷം മാത്രം ബാക്കിയുള്ള ആളുകൾക്ക് സർവീസിൽ തുടരാമെന്നും പറഞ്ഞുകൊണ്ടുള്ള ഒരു വിധി വന്നിട്ടുണ്ട്. ആ വിധിയുടെ പശ്ചാത്തലത്തിൽ കേരളത്തിലെ 1,20,000 വരുന്ന അധ്യാപക സമൂഹത്തിൽ 60,000 ആളുകളുടെ ജോലി സുരക്ഷയില്ലാത്ത ഒരു സാഹചര്യത്തിലൂടെയാണ് ഇന്ന് അധ്യാപക ലോകം കടന്നുപോകുന്നത്. അതുകൊണ്ട് തന്നെ അധ്യാപക പരിഷത്തിന്റെ ഈ ഒരു സംസ്ഥാന സമ്മേളനത്തിന് അധ്യാപക ലോകത്ത് ഏറെ പ്രസക്തിയുണ്ട്. നമുക്കറിയാം, നമ്മുടെ നാട്ടിൽ പുതിയ വിദ്യാഭ്യാസ നയം രൂപീകരിച്ച് അത് നടപ്പിലാക്കിക്കൊണ്ടിരിക്കുകയാണ്. അതിന്റെ ചുവട് പിടിച്ച് കേരളത്തിലും പാഠപുസ്തക സമിതിയുടെ പരിഷ്കരണങ്ങൾ 1 മുതൽ 10 വരെ പൂർത്തിയായി കഴിഞ്ഞു. പുതിയ പാഠപുസ്തകങ്ങൾ ഇറങ്ങിക്കഴിഞ്ഞു.
അതിന്റെ തുടർച്ചയായിക്കൊണ്ട് ഹയർ സെക്കൻഡറി മേഖലയിൽ +1 +2 കരിക്കുലത്തിന്റെ റിവിഷൻ നടന്നുകൊണ്ടിരിക്കുകയാണ്. പുതിയ പാഠ്യ പദ്ധതി സമീപന രേഖ പുറത്തിറക്കി പാഠപുസ്തകങ്ങൾ രൂപീകരിച്ചിട്ടുണ്ട്. ഒരു നാട്ടിലെ വലിയ തോതിൽ വിദ്യാഭ്യാസ മാറ്റം നടന്നുകൊണ്ടിരിക്കുന്ന സമയത്ത് ഞാൻ നേരത്തെ സൂചിപ്പിച്ചതുപോലെ അധ്യാപകർക്കൊപ്പം പൊതുജനത്തിനും ഏറെ പ്രാധാന്യമുള്ള ഒരു വിദ്യാഭ്യാസ കാര്യക്രമത്തിലൂടെയാണ് നമ്മുടെ സംസ്ഥാനം കടന്നു പോകുന്നത്. NTU ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಅನೂಪ್ ಕುಮಾರ್, ಸ್ವಾಗತ ಸಮಿತಿ ಅಧ್ಯಕ್ಷ ಹರೀಶ್ ಚಂದ್ರ ನಾಯಕ್, ಕಾರ್ಯಾಧ್ಯಕ್ಷ ಪಿ ರಮೇಶ್, ಪ್ರಧಾನ ಸಂಚಾಲಕ ಟಿ ಕೃಷ್ಣನ್, NTU ರಾಜ್ಯ ಉಪಾಧ್ಯಕ್ಷ ಕೆ ಪ್ರಭಾಕರನ್ ನಾಯರ್, ಮಾಧ್ಯಮ ಪ್ರಚಾರ ಸಂಚಾಲಕ ಎಂ ರಂಜಿತ್, ಜಿಲ್ಲಾ ಕಾರ್ಯದರ್ಶಿ ಅಜಿತ್ ಕುಮಾರ್ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬಳಿಯ ಆಮೆಯುಟ್ಟು ದೇವಾಲಯದ ಕೊಳದಲ್ಲಿ ಶತಮಾನಗಳ ಕಥೆಯನ್ನು ವ್ಯಕ್ತಪಡಿಸುವ ಶಿಲಾವರ್ಣ ಚಿತ್ರಗಳು ಪತ್ತೆಯಾಗಿವೆ. ದೇವಾಲಯದ ಕೊಳದಲ್ಲಿ ಶಿಲಾವರ್ಣ ಚಿತ್ರವು 2000 ವರ್ಷಗಳಿಗಿಂತ ಹಳೆಯದು ಎಂದು ಅಂದಾಜಿಸಲಾಗಿದೆ. ಕಾಸರಗೋಡು ಜಿಲ್ಲೆಯ ಪ್ರಸಿದ್ಧ ಅಡಕತ್ತು ಭಗವತಿ ದೇವಾಲಯದ ಆಮಕುಳಂ ಕೊಳದ ದಡದಲ್ಲಿ ಮಹಾಶಿಲಾ ಕಾಲದ್ದು ಎಂದು ನಂಬಲಾದ ಶಿಲಾ ವರ್ಣಚಿತ್ರಗಳು ಪತ್ತೆಯಾಗಿವೆ. ಮಾನವರು ಹಾಗೂ ಪ್ರಾಣಿಗಳ ಹೆಜ್ಜೆ ಗುರುತುಗಳನ್ನು ಹರಿತವಾದ ಉಪಕರಣದಿಂದ ಬಂಡೆಗಳಲ್ಲಿ ಕೆತ್ತಲಾಗಿದ್ದು, ಪ್ರಸಿದ್ಧ ಆಮಕುಳಂ ಕೊಳದ ಪಕ್ಕದಲ್ಲಾಗಿದೆ ಶಿಲಾ ವರ್ಣಚಿತ್ರಗಳು ಕಂಡುಬಂದಿರುವುದು. ಇಲ್ಲಿ ಅನೇಕ ಭಕ್ತರು ಚರ್ಮ ರೋಗಗಳನ್ನು ಗುಣಪಡಿಸಲು ಪ್ರತಿದಿನ ಮಧ್ಯಾಹ್ನ ಆಮೆಗಳಿಗೆ ನೈವೇದ್ಯ ಅರ್ಪಿಸುತ್ತಾರೆ. ಇಲ್ಲಿ ಆಮಕುಳಂ ಕೊಳದ ಮಧ್ಯಭಾಗದಲ್ಲಿ ಕೂರ್ಮ ಅವತಾರದಲ್ಲಿ ವಿಷ್ಣುವಿನ ವಿಗ್ರಹವಿದೆ. 2000 ವರ್ಷಗಳ ಹಿಂದಿನ ಸಂಸ್ಕೃತಿಯ ಐತಿಹಾಸಿಕ ಸಾಕ್ಷ್ಯಗಳಾಗಿ ಒಂದು ಜೋಡಿ ಮಾನವ ಹೆಜ್ಜೆಗುರುತುಗಳು ಹಾಗೆಯೇ ಉಳಿದಿವೆ. ಶಿಲಾ ವರ್ಣಚಿತ್ರಗಳು ಕಂಡುಬಂದ ಜಿಲ್ಲೆಯ ಇತರ ಸ್ಥಳಗಳಂತೆ ಆಮಕುಳಂ ಕೊಳವು ಪಲ್ಲಂ ಎಂದು ಕರೆಯಲ್ಪಡುವ ನೀರಿನ ಮೂಲದ ದಡದಲ್ಲಿದೆ. ಆಮಕುಳಂ ಕೊಳದ ಬಗ್ಗೆ ಇತಿಹಾಸ ಸ್ನಾತಕೋತ್ತರ ವಿದ್ಯಾರ್ಥಿಗಳಾದ ಎ.ಕೆ. ಅಮೃತ, ಕೆ. ಶಿವಾನಂದ ಮಾಹಿತಿಯ ಮೇರೆಗೆ ಕಾಞಂಗಾಡಿನ ನೆಹರು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಐತಿಹಾಸಿಕ ಸಂಶೋಧಕ ಹಾಗೂ ಇತಿಹಾಸ ಶಿಕ್ಷಕ ಡಾಕ್ಟರ್ ನಂದಕುಮಾರ್ ಕೋರತ್ ಅವರ ವೀಕ್ಷಣೆಯ ಸಮಯದಲ್ಲಿ ಶಿಲಾವರ್ಣ ಚಿತ್ರಗಳನ್ನು ಕಂಡುಹಿಡಿಯಲಾಯಿತು. ಮಹಾರಾಷ್ಟ್ರದ ರತ್ನಗಿರಿಯಿಂದ ವಯನಾಡಿನವರೆಗೆ ಕೆಂಪು ಬಂಡೆಗಳ ಮೇಲೆ ಪ್ರಾಚೀನ ಮಾನವರು ಇದೇ ರೀತಿಯ ಶಿಲಾ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಮಹಾರಾಷ್ಟ್ರದ ಕೊಂಕಣ ಕರಾವಳಿಯ ಬಳಿಯ ಕೆಂಪು ಬಂಡೆಗಳ ಮೇಲೆ ಕಂಡುಬರುವ 1000ಕ್ಕೂ ಹೆಚ್ಚು ಶಿಲಾ ವರ್ಣಚಿತ್ರಗಳು 2000 ವರ್ಷಗಳಿಂದ ಹಳೆವು ಎಂದು ಪುರಾತತ್ವಜ್ಞರು ತೀರ್ಮಾನಿಸಿದ್ದಾರೆ. കാസർഗോഡ് ജില്ലയിൽ വേടക്ക പഞ്ചായത്തിൽ അടുക്കത ഭഗവതി ക്ഷേത്രത്തിൻ്റെ ക്ഷേത്രക്കുളമായ ആമക്കുളം എന്നറിയപ്പെടുന്ന 2 ഏക്കർ വിസ്തൃതിയിലുള്ള പള്ളത്തിൻ്റെ കരയിലാണ്, പള്ളമെന്ന് വിളിക്കപ്പെടുന്ന പാറയിൽ കെട്ടിക്കിടക്കുന്ന ജലാശയത്തിൻ്റെ കരയിലാണ് മനുഷ്യൻ്റെയും മൃഗങ്ങളുടെയും കാൽപ്പാടുകൾ കൊത്തിവെച്ച നിലയിൽ കാണപ്പെട്ടിട്ടുള്ളത്. പുരാതന കാലഘട്ടത്തിൽ, അതായത് ഏകദേശം 2000 വർഷമെന്ന് കരുതാവുന്ന ഒരു കാലഘട്ടത്തിലായിരിക്കാം രത്നഗിരി ജില്ല മുതൽ വയനാട് വരെ കാണപ്പെടുന്ന ഔഷധായുധങ്ങളുടെ ഗണത്തിൽപ്പെടുത്താൻ വേണ്ടി പറ്റുന്നവയാണ് അടുക്കത്ത് ഭഗവതി ക്ഷേത്രത്തിൻ്റെ പള്ളത്തിൻ്റെ കരയിലുള്ള ഈ കാൽപ്പാടുകൾ. ಶತಮಾನಗಳ ಹಿಂದೆ ಆಮಕುಳಂ ಬಳಿ ವಾಸಿಸುತ್ತಿದ್ದ ಜನರು ತಮ್ಮ ವಿಶ್ರಾಂತಿಯ ಅವಧಿಯಲ್ಲಿ ಹೆಜ್ಜೆ ಗುರುತುಗಳನ್ನು ಕೆತ್ತಿರಬಹುದಾದ ಸಾಧ್ಯತೆಗಳಿವೆ. ಎರಿಕುಳಂ ಉಮ್ಮಚ್ಚಿಯಲ್ಲಿರುವ ಬಂಡೆಯ ಮೇಲೆ 10ಕ್ಕೂ ಹೆಚ್ಚು ಪ್ರಾಣಿಗಳ ಹೆಜ್ಜೆ ಗುರುತುಗಳನ್ನು ಚಿತ್ರಿಸಲಾಗಿದೆ. ಮಾನವರು ಮತ್ತು ಪ್ರಾಣಿಗಳ ಚಿತ್ರಗಳ ಜೊತೆಗೆ ಚೀಮೇನಿ ಅರಿಟ್ಟ ಬಂಡೆಯಲ್ಲಿ 60ಕ್ಕೂ ಹೆಚ್ಚು ಪ್ರಾಣಿಗಳ ಹೆಜ್ಜೆ ಗುರುತುಗಳು ಕಂಡುಬಂದಿವೆ. ಕಳೆದ ವರ್ಷ ಕಾಂಜರಾಪೋಯಿನಲ್ಲಿ 40ಕ್ಕೂ ಹೆಚ್ಚು ಜೋಡಿ ಹೆಜ್ಜೆ ಗುರುತುಗಳು ಕಂಡುಬಂದಿವೆ. ನ್ಯೂಸ್ ಬ್ಯೂರೋ, ಕುಂಡಗುಯಿ. ಕೋಳಿ ಮಾಂಸದ ಬೆಲೆ ಗಗನಕ್ಕೇರುತ್ತಿದೆ. ಪ್ರತಿ ಕಿಲೋಗೆ 180 ರೂಪಾಯಿಯಾಗಿದೆ ಪ್ರಸ್ತುತ ಮಾರುಕಟ್ಟೆಯ ಬೆಲೆ. ರಾಜ್ಯದಲ್ಲಿ ಕೋಳಿ ಮಾಂಸದ ಬೆಲೆ ತೀವ್ರವಾಗಿ ಏರುತ್ತಿದೆ. ಪ್ರಸ್ತುತ ಬೆಲೆ ಪ್ರತಿ ಕಿಲೋಗೆ 180 ರೂಪಾಯಿಯಾಗಿದೆ. ಇದು ಹೋಟೆಲ್ ನಿರ್ವಾಹಕರ ಮೇಲೆ ಹೆಚ್ಚು ಪರಿಣಾಮ ಬೀರಿದೆ. ಇದರೊಂದಿಗೆ ಆಲ್ಫಾಮ್ ಸೇರಿದಂತೆ ಬಿರಿಯಾನಿಯ ಬೆಲೆಯನ್ನು ಹೆಚ್ಚಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಳಿ ಸಾಕಣೆಗೆ ಸಬ್ಸಿಡಿ ಕೊರತೆಯು ನಿರ್ವಾಹಕರನ್ನು ಬಿಕ್ಕಟ್ಟಿಗೆ ಸಿಲುಕಿಸಿದೆ. ಫಾರಂಗಳಿಗಾಗಿ ನಿರ್ಮಿಸಲಾದ ಶೆಡ್ಡುಗಳಿಗೆ ಸಹ ದೊಡ್ಡ ತೆರಿಗೆ ವಿಧಿಸಲಾಗುತ್ತಿದೆ ಎಂಬ ದೂರುಗಳು ಕೇಳಿಬರುತ್ತಿವೆ. ಇದರ ಜೊತೆಗೆ ಕೋಳಿ ಆಹಾರ ಖರೀದಿಸಲು ಯಾವುದೇ ಸಬ್ಸಿಡಿ ಲಭ್ಯವಿಲ್ಲ. ತಮಿಳುನಾಡಿನಲ್ಲಿ ಕೋಳಿ ಸಾಕಣೆ ಕೇಂದ್ರಗಳಲ್ಲಿನ ಮುಷ್ಕರವು ಪ್ರಸ್ತುತ ಬಿಕ್ಕಟ್ಟಿಗೆ ಕಾರಣ ಎಂದು ಹೇಳಲಾಗುತ್ತಿದೆ. ಇದು ಕೇರಳಕ್ಕೆ ಕೋಳಿ ಆಗಮನದ ಮೇಲೆ ಪರಿಣಾಮ ಬೀರಿದೆ. ಕರ್ನಾಟಕದಿಂದ ಕೋಳಿ ಬರುತ್ತಿದ್ದರೂ ಕೇರಳ ಹಾಗೂ ತಮಿಳುನಾಡಿನ ಬಿಕ್ಕಟ್ಟಿನ ಲಾಭ ಪಡೆದು ಹೆಚ್ಚಿನ ಬೆಲೆಗಳನ್ನು ವಿಧಿಸುತ್ತಿದ್ದಾರೆ ಎಂಬ ದೂರು ಇದೆ. ಹೋಟೆಲ್ ಮಾಲೀಕರು 180 ರೂಪಾಯಿಗೆ ಕೋಳಿ ಖರೀದಿಸಿ 170 ರೂಪಾಯಿಗೆ ಕೋಳಿ ಬಿರಿಯಾನಿಯನ್ನು ಹೇಗೆ ನೀಡುವುದು ಎಂದು ಕೇಳುತ್ತಿದ್ದಾರೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂದರ್ಭದಲ್ಲಿ ಬಿರಿಯಾನಿಯ ಬೆಲೆಯನ್ನು ಹೆಚ್ಚಿಸಲಾಗಿತ್ತು. ಇನ್ನೂ ಬೆಲೆ ಹೆಚ್ಚಿಸಲು ಸಾಧ್ಯವಿಲ್ಲ ಎಂದು ಹೋಟೆಲ್ ಮಾಲೀಕರು ಹೇಳುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಸೀತಮ್ಮ ಪುರುಷನಾಯಕ ಸ್ಮಾರಕ ಕನ್ನಡ ಭವನ ಹಾಗೂ ಗ್ರಂಥಾಲಯದ ವತಿಯಿಂದ ಕನ್ನಡ ಭವನದ ರಜತ ಸಂಭ್ರಮ ನಾಡು ನುಡಿ ಹಬ್ಬ ಸಮಾರಂಭವು ಕನ್ನಡ ಭವನದ ಶ್ರೀ ಕೃಷ್ಣದೇವರಾಯ ವೇದಿಕೆಯಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು. ಈ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಸಾಂಸ್ಕೃತಿಕ ಕಲಾ ವೇದಿಕೆ ಕಾಸರಗೋಡು ಸಂಸ್ಥೆಯ ಸಾಂಸ್ಕೃತಿಕ ಕಲಾ ವೈಭವವು ಬಹಳ ವರ್ಣರಂಜಿತವಾಗಿ ನಡೆಯಿತು. ಸೀತಮ್ಮ ಪುರುಷನಾಯಕ ಸ್ಮಾರಕ ಕನ್ನಡ ಭವನ ಹಾಗೂ ಗ್ರಂಥಾಲಯದ ವತಿಯಿಂದ ಕನ್ನಡ ಭವನದ ರಜತ ಸಂಭ್ರಮ ನಾಡು ನುಡಿ ಹಬ್ಬ ಸಮಾರಂಭವು ಕನ್ನಡ ಭವನದ ಶ್ರೀಕೃಷ್ಣ ದೇವರಾಯ ವೇದಿಕೆಯಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು. ಡಾಕ್ಟರ್ KN ವೆಂಕಟರಮಣ ಹೊಳ್ಳ ಅವರು ದೀಪ ಪ್ರಜ್ವಲನೆಯ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕನ್ನಡ ಭವನದ ಸಾರಥಿಗಳಾದ ಡಾಕ್ಟರ್ ವಾಮನ್ ರಾವ್ ವೇಕಲ್, ಸಂಧ್ಯಾರಾಣಿ ಟೀಚರ್ ಸಹಿತ ಹಲವಾರು ಗಣ್ಯರು ಪಾಲ್ಗೊಂಡ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಾಧಕರನ್ನು ಸನ್ಮಾನಿಸಲಾಯಿತು. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಸಾಂಸ್ಕೃತಿಕ ಕಲಾ ವೇದಿಕೆ ಕಾಸರಗೋಡು ಸಂಸ್ಥೆಯ ಸಾಂಸ್ಕೃತಿಕ ಕಲಾ ವೈಭವ ಬಹಳ ವರ್ಣರಂಜಿತವಾಗಿ ನಡೆಯಿತು. ಗುರುರಾಜು ಕಾಸರಗೋಡು ಅವರ ಸಂಯೋಜನೆ ಹಾಗೂ ನಿರೂಪಣೆಯೊಂದಿಗೆ ನಡೆದ ವೈಭವದಲ್ಲಿ ವರ್ಷಾ ಶೆಟ್ಟಿ, ನವ್ಯಶ್ರೀ ಕುಲಾಲ್, ಸುತನಿಧಿ, ಭವಿಷ್ಯ ಪೂಜಾರಿ, ತೃಪ್ತಿ ವೈ ಶೆಟ್ಟಿ, ಪ್ರೀತಿಕಾ ಎಂ ಶೆಟ್ಟಿ, ತಾನ್ಯ ಆರ್ ಶೆಟ್ಟಿ, ಧ್ರುವಿ ಎಸ್ ಶೆಟ್ಟಿ, ಆರಾಧ್ಯ ಪೂಜಾರಿ, ತನುಷಾ, ಅಕ್ಷಿತಾ, ಅನ್ವಿತ್ ಪೂಜಾರಿ, ಜಯಲಕ್ಷ್ಮಿ ಕುಲಾಲ್, ಧನ್ಯಶ್ರೀ ಕುಲಾಲ್, ಅಶ್ಮಿತಾ ಕುಲಾಲ್, ಸ್ವಾತಿ ರೈ, ಅಂಜನಾ ಕೆ, ರಿತಿಕಾ, ಆದ್ಯ ಎಂ ಶೆಟ್ಟಿ, ಇಶನ್ ಎಂ ಶೆಟ್ಟಿ, ಪ್ರೀತಿಕ್ ಪೂಜಾರಿ, ದೀಕ್ಷಾ ಕುಲಾಲ್, ರಕ್ಷಾ ಕುಲಾಲ್, ಪ್ರಣಮ್ಯ ಕುಲಾಲ್, ಹರ್ಷ ಕುಲಾಲ್, ವಂಶಿಕಾ RS, ತನ್ಮಯಿ ಲಕ್ಷ್ಮಿ, ಶ್ರುತಿ P ಕುಲಾಲ್, ಪಲ್ಲವಿ P ಕುಲಾಲ್, ಭಾನ್ವಿ ಕುಲಾಲ್, ಸಾನ್ವಿಕ್ ಕುಲಾಲ್, ಸಾತ್ವಿಕ್ RS ಮುಂತಾದ ಸಂಸ್ಥೆಯ ಅಪ್ರತಿಮ ಕಲಾವಿದರು ಪ್ರತಿಭಾ ಪ್ರದರ್ಶನ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಭಾಗವಹಿಸಿದ ಸಂಸ್ಥೆಯ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ಹಾಗೂ ಕನ್ನಡ ಭವನದ ವತಿಯಿಂದ ಅಭಿನಂದನಾ ಪತ್ರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಗುರುರಾಜು ಕಾಸರಗೋಡು ಅವರಿಗೆ ರಜತ ಸಂಭ್ರಮ ಗೌರವ ಸನ್ಮಾನ ಹಾಗೂ ಸಂಸ್ಥೆಯ ಕಲಾವಿದ ಅನ್ಶಿತ್ ಆಳ್ವಾ ಅವರಿಗೆ ಕನ್ನಡ ಪಯಸ್ವಿನಿ ಅಚೀವ್ಮೆಂಟ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುತ್ತೂರಿನಲ್ಲಿ ಭಾರೀ ಗಾಂಜಾ ಬೇಟೆ, 106 ಕೆಜಿ ಗಾಂಜಾ ಜೊತೆ ಇಬ್ಬರ ಬಂಧನ. ಕುಂಬಳೆ ಟೋಲ್ ಪ್ಲಾಜಾದ ಹಿನ್ನೆಲೆಯಲ್ಲಿ ಕರ್ನಾಟಕ KSRTC ಪ್ರಯಾಣಿಕರ ಟಿಕೆಟ್ ದರ ಹೆಚ್ಚಳ, ಬಸ್ ಪ್ರಯಾಣಿಕರು ಸಂಕಷ್ಟದಲ್ಲಿ. ಎಲ್ಲ ಸಮುದಾಯ ಸಂಘಟನೆಗಳನ್ನು ಗೌರವಿಸುತ್ತೇನೆ, ಆದರೆ ಕೋಮುವಾದದ ವಿರುದ್ಧ ಪಕ್ಷದ ನಿಲುವು ಬದಲಾಗಿಲ್ಲ. KC ವೇಣುಗೋಪಾಲ್ ಕಾಸರಗೋಡಿನಲ್ಲಿ ಹೇಳಿಕೆ. ತಳಂಗರ ಅಂಚೆ ಕಚೇರಿ ಮುಚ್ಚುಗಡೆಗೆ ಸರ್ಕಾರದಿಂದ ಕ್ರಮ, ಅಂಚೆ ಕಚೇರಿ ರಕ್ಷಣಾ ಸಮಿತಿಯಿಂದ ತೀವ್ರವಾದ ಪ್ರತಿಭಟನೆ. ನಡೆಯಿತು ನೈಚೇತನ 4.0 ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ, ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ರತೀಶ್ ಪಿಲಿಕೋಡ್ ಅವರಿಂದ ಉದ್ಘಾಟನೆ. ಕೋಳಿ ಮಾಂಸದ ಬೆಲೆ ಗಗನಕ್ಕೆ, ಕಿಲೋಗೆ 180 ರೂಪಾಯಿ ಏರಿಕೆ, ಹೋಟೆಲ್ ನಿರ್ವಾಹಕರು ಸಂಕಷ್ಟದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.